100% ভোট চাই, 3 নম্বর বোতাম টেপা চাই, পদ্ম ফুলে ভোট চাই। মুখ্যমন্ত্রী আসবে 24-এর পরে, সেট চালু করবে, হাতে কাজ দেবে, পেটে ভাত দেবে, মাথায় ছাদ দেবে, ফলটাকে নতুন করে ದೇವಾಂಶುರ್ ನೇತೃತ್ವೇ ಸಾಜಿಯೇ ದೇವ আমরা। ಪಶ್ಚಿಮ ಬಂಗಾಳದ ಫಾಲ್ತಾ ಕ್ಷೇತ್ರಕ್ಕೆ ಮರು ಮತದಾನಕ್ಕೆ ಇನ್ನೇನು 2 ದಿನ ಬಾಕಿ ಇರೋ ಹಾಗೇನೆ ಮಂಗಳವಾರವಷ್ಟೇ ಪಶ್ಚಿಮ ಬಂಗಾಳದ ಫಾಲ್ತಾ ವಿಧಾನಸಭಾ ಸ್ಥಾನದಿಂದ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡ್ರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಫಾಲ್ಟಾದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ನೀಡೋದಾಗಿ ಭರವಸೆ ಕೊಟ್ಟಿದ್ರಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತಾನೂ ಹೇಳ್ಕೊಂಡ್ರು. ಇದರ ಮಧ್ಯೆ ಜಹಾಂಗೀರ್ ಅವರ ನಿರ್ಧಾರವನ್ನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಟೀಕೆ ಮಾಡಿದ್ದಾರೆ. ಅವರು ಮತಗಟ್ಟೆ ಏಜೆಂಟ್ ಕೂಡ ಸಿಗದ ಕಾರಣ ಓಡ್ ಹೋದ್ರು ಅಂತ ಹೇಳಿದ್ದಾರೆ. ಪುಷ್ಪಾ ಬಗ್ಗೆ ಜಹಾಂಗೀರ್ ಖಾನ್ ಅವರ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಪುಷ್ಪಾ ಅವರು ತಲೆಬಾಗೋದಿಲ್ಲ ಅಂತ ಹೇಳ್ತಾ ಇದ್ರು, ಈಗ ಅದೇ ಪುಷ್ಪಾ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ಟಿಎಂಸಿ ತಂತ್ರದ ಭಾಗ ಆಗಿರಬಹುದು ಅಂತಾನೂ ಬಿಜೆಪಿ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಟಿಎಂಸಿ ಫಾಲ್ಟಾದ ಜನ ಈಗಾಗಲೇ ಬಿಜೆಪಿ ಗೆದ್ದಿದೆ ಅಂತ ಭಾವಿಸಿದ್ದಾರೆ, ಮತ ಚಲಾಯಿಸೋದಕ್ಕೆ ಹೋಗಬಾರದು ಅನ್ನೋದನ್ನು ಕೂಡ ಬಯಸ್ತಾರೆ. ಆದರೆ ಫಾಲ್ಟಾದ ಜನ 10 ವರ್ಷಗಳ ನಂತರ ಬಹಿರಂಗವಾಗಿ ಮತ ಚಲಾಯಿಸೋ ಅವಕಾಶ ಹೊಂದಿದ್ದಾರೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಫಾಲ್ಟಾದಲ್ಲಿ 100% ಮತದಾನಕ್ಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಅಂತಾನೂ ಹೇಳಿದ್ರು. ಇದರ ಮಧ್ಯೆ ಟಿಎಂಸಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಚುನಾವಣಾ ಆಯೋಗ ಕಣ್ಮುಚ್ಚಿಕೊಂಡು ಕೂತಿರುವಾಗ ಫಾಲ್ತಾ ಕ್ಷೇತ್ರದಲ್ಲಿ ತನ್ನ 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಅಂತ ಹೇಳಿಕೊಂಡಿದೆ. ಒಟ್ನಲ್ಲಿ ಈಗ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಫಾಲ್ತಾ ಕ್ಷೇತ್ರದ ಮರು ಚುನಾವಣೆ ಎಲ್ಲರ ಗಮನ ಸೆಳೀತಾ ಇದೆ. ಇದರ ಮಧ್ಯೆ ಟಿಎಂಸಿ ಅಭ್ಯರ್ಥಿ ಸ್ಪರ್ಧೆಯಿಂದ ಹಿಂದುಳಿದಿರೋದು ಕೂಡ ಟಿಎಂಸಿಗೆ ಒಂದು ರೀತಿ ಮುಖಭಂಗವಾಗ್ತಾ ಇದ್ರೆ, ಇದನ್ನ ಟೀಕೆ ಮಾಡಿರುವಂತಹ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಜಹಾಂಗೀರ್ ಖಾನ್ ನಡೆಯನ್ನ ಟೀಕೆ ಮಾಡಿದ್ದಾರೆ. ಜೊತೆಗೆ ಇದು ಟಿಎಂಸಿಯ ಇನ್ನೊಂದು ಕಾರ್ಯತಂತ್ರ ಆಗಿರಬಹುದು ಅಂತ ಹೇಳ್ತಾ ಬಿಜೆಪಿ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. মানুষ দিত 21 তারিখ, আপনি তো পোলিং এজেন্টই পেতেন না। আপনাকে যিনি গাছে তুলেছিলেন মাননীয় ভাইপো, তোমার দেখা নাই রে, তোমার দেখা নাই রে, ভাইপো বাবুর দেখা নাই। তাই পুষ্পা বলেছিল ঝুঁকেগা নেহি, পুষ্পা আজকে বলছে আমি পগার পার, আমি নির্বাচনে লড়ছি না। আপনাদের শুধু বলবো এটা তৃণমূলের কৌশল, যাতে আপনারা ভাবেন যে জিতে তো গেছি, আমি ভোটটা না দিলেও চলবে। 10 বছর পরে ভোট দেওয়ার স্বাদ পেয়েছেন। 100% ভোট চাই, 3 নম্বর বোতাম টেপা চাই, পদ্ম ফুলে ভোট চাই। মুখ্যমন্ত্রী আসবে 24-এর পরে, সেট চালু করবে, হাতে কাজ দেবে, পেটে ভাত দেবে, মাথায় ছাদ দেবে, ফলটাকে নতুন করে দেবাংশুর নেতৃত্বে সাজিয়ে দেব আমরা। সবাই ভোট দিতে যাবেন, উৎসবের মতো ভোট দেবেন। 1 লক্ষ ভোটে দেবাংশু জিতবে। জয় জয় শ্রীরাম, জোর সে বলো, আরো জোরে, সবাই মিলে জয় জয় শ্রীরাম।
আমাদের মাননীয় মুখ্যমন্ত্রী গাড়ি ধীরে ধীরে এগিয়ে যাচ্ছে সেই সঙ্গে সমস্ত ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.